ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ವೈ ಈ ಬೀಜೋಕ್ತಿಯ ಒಂದು ಅಪವರ್ತನವು ಅಂದರೆ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ವೈ. ಸೊ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಇದು. ಏನು ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದರೆ ಯಾವ ಟರ್ಮ್ಗಳು ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಸೊ ಈ ಮೂರು ಟರ್ಮ್ಗಳನ್ನು ಅಬ್ಸರ್ವ್ ಮಾಡಿದರೆ ದೀಸ್ ತ್ರೀ ಟರ್ಮ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಎ ಪ್ಲೇಸಲ್ಲಿ ಎಕ್ಸ್, ಬಿ ಪ್ಲೇಸಲ್ಲಿ ವೈ ಅಂತ ಅಂದ್ಕೊಂಡ್ರೆ ಸೊ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಇದನ್ನು ನಾವೇನಂತ ಬರಿಬೋದು ಅಂತಂದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ ವೈ ಅಂತ ಇದೆ. ಈ ಬ್ರ್ಯಾಕೆಟು ಸಪೋಸ್ ಒಂದು ಸ್ಟೆಪ್ ಹಾಗೆ ಬರ್ಕೊಂಡ್ರೆ ಮೈನಸ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಮೈನಸ್ ವೈ ಇಲ್ಲಿ ಇದೆ, ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ ವೈ ಅಂತ ಇದೆ. ಈ ಎರಡು ಟರ್ಮ್ಗಳಿಂದ ನಾವೇನಾದರೂ ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಸೇಮ್ ಎಕ್ಸ್ ಮೈನಸ್ ವೈ ಅನ್ನೋ ಟರ್ಮೇ ಉಳಿದು ಬಿಡ್ತದೆ. ದೇರ್ ಫೋರ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಫಸ್ಟ್ ಟರ್ಮ್ ಹಾಗೆ ಇರಲಿ, ಈ ಎರಡು ಟರ್ಮ್ಗಳಿಂದ ಮೈನಸ್ನ ಕಾಮನ್ ತೆಗಿತೀನಿ. ಸೊ ಇನ್ ಬ್ರಾಕೆಟ್ ವಿ ವಿಲ್ ಬಿ ಲೆಫ್ಟ್ ವಿತ್ ಎಕ್ಸ್ ಮೈನಸ್ ವೈ. ಈಗ ಫಸ್ಟ್ ಟರ್ಮಿಂದ ಎಕ್ಸ್ ಮೈನಸ್ ವೈ ಮತ್ತು ಸೆಕೆಂಡ್ ಟರ್ಮಿಂದನೂ ಎಕ್ಸ್ ಮೈನಸ್ ವೈ ಕಾಮನ್ ತೆಗೆದುಬಿಟ್ರೆ ಸೊ ಎಕ್ಸ್ ಮೈನಸ್ ವೈ ಅನ್ನೋದು ಕಾಮನ್ ಫ್ಯಾಕ್ಟರ್, ಅಪವರ್ತನ, ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಲ್ಲ ಅದು. ಸೊ ಕಾಮನ್ ಫ್ಯಾಕ್ಟರ್ ಆಗಿ ಬಂತು. ಇಲ್ಲಿ ಎಕ್ಸ್ ಮೈನಸ್ ವೈ ಅನ್ನೋದು ಎರಡಿತ್ತು, ಅದರಲ್ಲಿ ಒಂದು ತಗೊಂಡಿದ್ದೀವಿ. ಸೊ ಇನ್ನೊಂದು ಎಕ್ಸ್ ಮೈನಸ್ ವೈ ಅನ್ನೋ ಟರ್ಮು ಬ್ರಾಕೆಟ್ ಒಳಗಡೆ ಉಳಿತದೆ. ಮೈನಸ್ ಇಲ್ಲಿರ್ತಕ್ಕಂಥ ಎಕ್ಸ್ ಮೈನಸ್ ವೈ ಕಂಪ್ಲೀಟ್ ಆಗಿ ಹೊರಗಡೆ ತಂದಿರೋದ್ರಿಂದ ಇಲ್ಲಿ ಒಂದು ಮಾತ್ರ ಉಳಿಯಿತು. ದೇರ್ ಫೋರ್ ಈ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ವೈ ಈ ಎಕ್ಸ್ಪ್ರೆಷನ್ ಅನ್ನ ನಾವೇನಂತ ಬರಿಬಹುದು ಅಂತಂದ್ರೆ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಮೈನಸ್ ವೈ ಅಂತ ಎಕ್ಸ್ ಮೈನಸ್ ವೈ ಮೈನಸ್ ಒನ್ ಅಂತ ಬರಿಬಹುದು. ಸೊ ಒಂದು ಫ್ಯಾಕ್ಟರ್ ಯಾವುದು ಅಂತಂದ್ರೆ ಎಕ್ಸ್ ಮೈನಸ್ ವೈ, ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂದ್ರೆ ಎಕ್ಸ್ ಮೈನಸ್ ವೈ ಮೈನಸ್ ಒನ್. ಸೊ ಫ್ಯಾಕ್ಟರ್ ಅಂದ್ರೆ ಅಪವರ್ತನ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಥರ್ಡ್ ಆಪ್ಷನ್ ಅಲ್ಲಿ ಎಕ್ಸ್ ಮೈನಸ್ ವೈ ಮೈನಸ್ ಒನ್ ಅಂತ ಇದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಒಂದು ಪ್ರಾಣಿ ಸಾಕಾಣಿಕಾ ಕೇಂದ್ರದಲ್ಲಿ ಕೆಲವು ಕೋಳಿಗಳು ಮತ್ತು ಕೆಲವು ಮೇಕೆಗಳು ಇವೆ. ಅವುಗಳ ತಲೆಗಳ ಒಟ್ಟು ಸಂಖ್ಯೆ 77 ಮತ್ತು ಅವುಗಳ ಕಾಲುಗಳ ಒಟ್ಟು ಸಂಖ್ಯೆ 248 ಆದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನು ಅಂದ್ರೆ ಕೋಳಿಗಳು ಎಷ್ಟಿರುತ್ತೋ ಅವುಗಳ ತಲೆಗಳು ಅಷ್ಟೇ ಇರ್ತದೆ, ಯಾಕಂದ್ರೆ ಪ್ರತಿ ಕೋಳಿಗೆ ಒಂದೊಂದೇ ತಲೆ ಇರುತ್ತೆ. ಅದೇ ರೀತಿ ಮೇಕೆಗಳು ಎಷ್ಟಿರ್ತಾವೋ ಅವುಗಳ ತಲೆಗಳು ಕೂಡ ಸೇಮ್ ಇರುತ್ತೆ, ಯಾಕಂದ್ರೆ ಅದು ಕೂಡ ಒಂದೊಂದೇ ಇರೋದು. ಸೊ ಈ ಲಾಜಿಕ್ ಅನ್ನ ಇಲ್ಲಿ ಯೂಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕೋಳಿಗಳನ್ನ ತಗೊಳ್ಳೋಣ, ಇಲ್ಲಿ ಮೇಕೆಗಳನ್ನ ತಗೊಳ್ಳೋಣ. ಓಕೆ, ಇಲ್ಲಿ ಕೋಳಿಗಳ ಸಂಖ್ಯೆ ಸಪೋಸ್ ಎಕ್ಸ್ ಆದ್ರೆ ಅವುಗಳ ತಲೆಗಳು ಕೂಡ ಎಷ್ಟಿರ್ತದೆ ಅಂತಂದ್ರೆ ಎಕ್ಸ್ ಇರುತ್ತೆ. ಮೇಕೆಗಳ ಸಂಖ್ಯೆ ಸಪೋಸ್ ವೈ ಆದ್ರೆ ಅವುಗಳ ತಲೆ ಕೂಡ ವೈ ಇರುತ್ತೆ, ವೈ ನಂಬರ್ಸ್ ಅಲ್ಲಿ ಇರ್ತದೆ. ಓಕೆ ನೋಡಿ, ಅವುಗಳ ತಲೆಗಳ ಒಟ್ಟು ಸಂಖ್ಯೆ, ಕೋಳಿಗಳ ತಲೆಗಳು ಎಷ್ಟಿರೋದು ಎಕ್ಸ್, ಮೇಕೆಗಳ ತಲೆಗಳು ಎಷ್ಟಿರೋದು ವೈ. ಸೊ ಅವುಗಳ ತಲೆಗಳ ಒಟ್ಟು ಸಂಖ್ಯೆ 77. therefore ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 77. ಅವುಗಳ ಕಾಲುಗಳ ಸಂಖ್ಯೆ ನೋಡಿ, ಕೋಳಿಗಳಿಗೆ ಒಂದು ಕೋಳಿಗೆ 2 ಕಾಲು ಇರ್ತದೆ, ಒಟ್ಟು ಕೋಳಿಗಳಿರೋದು ಎಕ್ಸ್, ಹಾಗಾಗಿ ಒಟ್ಟು ಕಾಲುಗಳು ಎಷ್ಟಾಗ್ತವೆ ಅಂತಂದ್ರೆ 2x. ಅದೇ ರೀತಿ ಮೇಕೆಗೆ ಒಂದು ಮೇಕೆಗೆ 4 ಕಾಲುಗಳು ಅಂತ ಅನ್ಕೊಂಡ್ರೆ ಇಲ್ಲಿ ಮೇಕೆಗಳು ಎಷ್ಟಿರೋದು ವೈ. ಸೊ ಒಟ್ಟು ಕಾಲುಗಳು ಎಷ್ಟಾಗ್ತವೆ ಅಂತಂದ್ರೆ 4y ಆಗುತ್ತೆ. ಇಲ್ಲಿ 2 ಯಾಕೆ 2 ಕಾಲುಗಳಿರೋದ್ರಿಂದ, ಇಲ್ಲಿ 4 ಯಾಕೆ 4 ಕಾಲುಗಳಿರೋದ್ರಿಂದ ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟಾಗುತ್ತೆ ಅಂತಂದ್ರೆ 248. ಓಕೆ, ಈಗ ಈ ಸೆಕೆಂಡ್ ಈಕ್ವೇಶನ್ ಇಂದ 2ನ ಕಾಮನ್ ತೆಗೀರಿ ಅಥವಾ ಫಸ್ಟ್ ಈಕ್ವೇಶನ್ಗೆ 2ನ ಮಲ್ಟಿಪ್ಲೈ ಮಾಡಿಬಿಡಿ. ನನಗೆ ಬೇಕಾಗಿರೋದು ಕೋಳಿಗಳ ಸಂಖ್ಯೆ. ಕೋಳಿ ಅಂತಂದ್ರೆ ಎಕ್ಸ್ ಬೇಕು, ವೈ ಬೇಡ. ಸೊ ವೈ ಬೇಡ ಅಂತಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ಈ ಫಸ್ಟ್ ಈಕ್ವೇಶನ್ಗೆ 4ರಿಂದ ಮಲ್ಟಿಪ್ಲೈ ಮಾಡಿ ಎಲಿಮಿನೇಟ್ ಮಾಡಿಬಿಡೋಣ. ಓಕೆ, ಈಗ 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 4y ಆಗುತ್ತೆ, ಇಲ್ಲಿ 4y ಇದೆ, ಸೈನ್ ಒಂದು ಪ್ಲಸ್ ಒಂದು ಮೈನಸ್ ಮಾಡಿಬಿಟ್ರೆ ಅಂದ್ರೆ ಕಳೆದು ಬಿಟ್ರೆ ವೈ ಎಲಿಮಿನೇಟ್ ಆಗ್ತದೆ, ಎಕ್ಸ್ ನಮಗೆ ಸಿಕ್ಬಿಡ್ತದೆ. ನಮ್ಗೆ ಬೇಕಾಗಿರೋದು ಕೋಳಿಗಳ ಸಂಖ್ಯೆ. ಕೋಳಿಗಳ ಸಂಖ್ಯೆ ಅಂದ್ರೆ ಎಕ್ಸ್ ಬೆಲೆ ಬೇಕು ನಮಗೆ. ಸೊ ಡೈರೆಕ್ಟ್ ಆಗಿ ಸಿಕ್ಬಿಡ್ತದೆ ನಮಗೆ. ಓಕೆ, 4 ಇಂಟು ಎಕ್ಸ್ 4x ಪ್ಲಸ್ 4 ಇಂಟು ವೈ 4y ಇಟ್ ಈಸ್ ಈಕ್ವಲ್ ಟು 4 7 28 ದಶಕ 2, 4 7 28 ಪ್ಲಸ್ 2 28 2 ಅಂದ್ರೆ 30.
ಓಕೆ, ಇಲ್ಲಿ 2x ಪ್ಲಸ್ 4y ಈಕ್ವಲ್ ಟು 248 ಇದೆ ಆಸ್ ಇಟ್ ಈಸ್. ಈಗ ಎರಡು ಈಕ್ವೇಶನ್ ಕಳೀರಿ. ಓಕೆ, ಸೊ ಈ ರೀತಿ ಕಳೆದಾಗ 8ರಲ್ಲಿ 8 ಹೋದ್ರೆ 0, 10ರಲ್ಲಿ 4 ಹೋಗಲ್ಲ, ಸೊ ಕ್ಯಾರಿ ತಗೊಳ್ರಿ, ದಶಕ ತಗೊಳ್ರಿ. ಇದು 2 ಆಯ್ತು, ಇದು 10 ಆಯ್ತು. 10ರಲ್ಲಿ 4 ಹೋದ್ರೆ 6, 2ರಲ್ಲಿ 2 ಹೋದ್ರೆ 0, ಸೊ ಇದು 60 ಆಯ್ತು. 4y ಮೈನಸ್ 4y ಕ್ಯಾನ್ಸಲ್ ಆಯ್ತು. 4x ಅಲ್ಲಿ 2x ಹೋದ್ರೆ 2x ಉಳಿತು. ಸೊ ಈಗ ಡಿವೈಡ್ ಮಾಡಿ, 2 1 2 3. ದೇರ್ ಫೋರ್ x ಈಕ್ವಲ್ ಟು 30. ಹಾಗಾದ್ರೆ ಹೋಳಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ 30. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಒಂದು ವೇಳೆ a ಪವರ್ x ಈಕ್ವಲ್ ಟು b, b ಪವರ್ y ಈಕ್ವಲ್ ಟು c ಮತ್ತು c ಪವರ್ z ಈಕ್ವಲ್ ಟು a ಆದರೆ x y z ನ 0 ಎಲ್ಲದ ಬೆಲೆ ಅಂದ್ರೆ ನಾನ್ ಝೀರೋ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಓಕೆ, a ಘಾತ x ಫಸ್ಟ್ ಎಕ್ಸ್ಪ್ರೆಷನ್ ಏನಿದೆ, a ಘಾತ x ಈಕ್ವಲ್ ಟು b ಅಂತ ಇದೆ. ಸೆಕೆಂಡ್ ಎಕ್ಸ್ಪ್ರೆಷನ್ b ಘಾತ y ಈಕ್ವಲ್ ಟು c ಅಂತ ಇದೆ. ಥರ್ಡ್ ಎಕ್ಸ್ಪ್ರೆಷನ್ c ಘಾತ z ಈಕ್ವಲ್ ಟು a ಅಂತ ಇದೆ. ಸೊ ಇಲ್ಲಿ ನೋಡಿ, a ಘಾತ x ಈಕ್ವಲ್ ಟು b ಅಂತ ಇದೆ. ಸೊ a ಅಂದ್ರೆ ಏನು, c ಘಾತ z. ಸೊ ಇಲ್ಲಿ a ಇದೆಯಲ್ಲ, ಈ ಪ್ಲೇಸ್ ಅಲ್ಲಿ ಈ c ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ a ಅಂತಂದ್ರೆ c ಘಾತ z, ಅದ್ರ ಮೇಲ್ಗಡೆ ಏನಿದೆ x ಇದೆ, ಸೊ ಪೂರ್ತಿ ಮೇಲ್ಗಡೆ x, ಸೊ ಇಟ್ ಈಸ್ ಈಕ್ವಲ್ ಟು b. ಓಕೆ, ಸೊ ಇಟ್ ಇಂಪ್ಲೈಸ್ ಇಲ್ಲಿ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಅಂತ ಇದ್ರೆ a ಟು ದ ಪವರ್ ಆಫ್ m ಇಂಟು n ಅಂತ ಬರೀಬಹುದು. ದೇರ್ಫೋರ್ c ಟು ದ ಪವರ್ ಆಫ್ z ಹೋಲ್ ಟು ದ ಪವರ್ ಆಫ್ x ವಿಲ್ ಬಿ ಈಕ್ವಲ್ ಟು c ಟು ದ ಪವರ್ ಆಫ್ z ಇಂಟು x ಅಥವಾ x ಇಂಟು z. ಸೊ ಇಟ್ ಈಸ್ ಈಕ್ವಲ್ ಟು b. ಈಗ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ, ಇಲ್ಲಿ ಬೇಸ್ ಅಲ್ಲಿ ಆಧಾರ ಸಂಖ್ಯೆ ಏನಿದೆ b, c ಇದೆ. ಸೊ ಇಲ್ಲಿ ಕೂಡ c ಇದೆ. ಸೊ c ಅಂದ್ರೆ ಏನಿದೆ ನೋಡ್ರಿ, ಇಲ್ಲಿ b ಟು ದ ಪವರ್ ಆಫ್ y. ಸೊ ಈ b ನ ಇಲ್ಲಿ c ಪ್ಲೇಸ್ ಅಲ್ಲಿ ತಂದು ಹಾಕ್ತೀನಿ ನಾನು. ದೇರ್ಫೋರ್ ಬೇಸ್ ಏನಾಯ್ತು, b ಟು ದ ಪವರ್ ಆಫ್ y, ಪೂರ್ತಿ ಮೇಲ್ಗಡೆ z ಇಂಟು x ಅಂತ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು b. ಮತ್ತೊಮ್ಮೆ ಇದೇ ಫಾರ್ಮುಲಾ ಪ್ರಕಾರ ನಾವೇನಾದ್ರೂ ಬರೆದ್ರೆ b ಟು ದ ಪವರ್ ಆಫ್ y ಇಂಟು z ಇಂಟು x ಅಥವಾ x ಇಂಟು y ಇಂಟು z. y z x ಅಂದ್ರೂ ಒಂದೇ, x y z ಅಂದ್ರೂ ಒಂದೇ. ಸೊ ಇಟ್ ಈಸ್ ಈಕ್ವಲ್ ಟು b. ಇಲ್ಲಿ b ಪವರ್ ಅಲ್ಲಿ ಏನಿದೆ, x y z ಇದೆ. ಇಲ್ಲಿ b ಪವರ್ ಅಲ್ಲಿ ಏನಿದೆ, 1 ಇದೆ. ಓಕೆ, ಹಾಗಾಗಿ ಎರಡನ್ನು ಕಂಪೇರ್ ಮಾಡಿದ್ರೆ, ಕಂಪೇರಿಂಗ್ ಆನ್ ಬೋತ್ ಸೈಡ್ ವಿ ಗೆಟ್ x y z ಈಸ್ ಈಕ್ವಲ್ ಟು 1. ಇಲ್ಲಿ 0 ಎಲ್ಲದ ಅಂತ ಹೇಳಿರೋದ್ರಿಂದ ಒಂದು ವೇಳೆ 0 ಆದ್ರೆ x y z ಬೆಲೆನು 0, ಇಲ್ಲೂ ಕೂಡ 0 ಆದ್ರೆ ಎರಡು ಕಡೆನೂ 1 1 ಅಂತ ಬರ್ತದೆ. ಹಾಗಾಗಿ x y z ಗೆ ಎರಡು ಬೆಲೆಗಳಿದೆ, ಒಂದು 0ನೂ ಬರ್ಬೋದು, ಇನ್ನೊಂದು 1 ಕೂಡ ಬರ್ಬೋದು. 0 ಎಲ್ಲದ ಬೆಲೆ ಅಂತಂದ್ರೆ 1 ಅಂತ ಅರ್ಥ. ಓಕೆ, ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಮೇ ಬಿ 0 ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ b ಟು ದ ಪವರ್ ಆಫ್ 1 ಅಂತ ಇದೆ. ಇಲ್ಲಿ b ಟು ದ ಪವರ್ ಆಫ್ 1 ಅಂತ ಇರೋದ್ರಿಂದ ಸೊ x y z 1 ಬರುತ್ತೆ. ಓಕೆ, p ಆಫ್ x ಈಕ್ವಲ್ ಟು x ಪವರ್ 4 ಮೈನಸ್ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ ax ಪ್ಲಸ್ 3a ಮೈನಸ್ 7. ಈ ಬಹುಪದೋಕ್ತಿಯನ್ನು x ಪ್ಲಸ್ 1ರಿಂದ ಭಾಗಿಸಿದಾಗ ಬರುವ ಶೇಷ 19 ಆದರೆ a ನ ಬೆಲೆ. ನೋಡಿ, ಶೇಷ ಪ್ರಮೇಯ, ರಿಮೈಂಡರ್ ಥಿಯರಮ್ ಏನಂತ ಹೇಳುತ್ತೆ ಅಂತಂದ್ರೆ, ಸೊ ಈ ರೀತಿ x ಪ್ಲಸ್ a ಈ ಫಾರ್ಮ್ ಇಂದ ಈ ಒಂದು ಎಕ್ಸ್ಪ್ರೆಷನ್, ಲೀನಿಯರ್ ಎಕ್ಸ್ಪ್ರೆಷನ್ ಇಂದ ಡಿವೈಡ್ ಮಾಡಿದ್ರೆ ಅಲ್ಲೇನು p ಆಫ್ a ವ್ಯಾಲ್ಯೂ ಏನು ಬರುತ್ತಲ್ಲ, p ಆಫ್ ಮೈನಸ್ a, ಸಾರಿ ಇಲ್ಲಿ ಮೈನಸ್ a ಅಂತ ತಗೊಂಡ್ರೆ ಅಲ್ಲಿ a ತಗೋಬೇಕು, ಇಲ್ಲಿ x ಮೈನಸ್ a ಅಂತ ತಗೊಂಡ್ರೆ ಇಲ್ಲಿ a ತಗೋಬೇಕು, x ಪ್ಲಸ್ a ಅಂತ ತಗೊಂಡ್ರೆ ಮೈನಸ್ a ತಗೋಬೇಕು. ಸೊ ಯಾವ್ದಾದ್ರು ತಗೊಂಡ್ರೆ ಎರಡು ಒಂದೇನೆ. ಸೊ ಇದಕ್ಕೆ ಇದು, ಇದಕ್ಕೆ ಇದು. ಪಿ ಆಫ್ ಎ ಅಥವಾ ಪಿ ಆಫ್ ಮೈನಸ್ ಎ ಅನ್ನೋದು ಏನಾಗಿರುತ್ತೆ ಅಂತಂದ್ರೆ ರಿಮೈಂಡರ್ ಆಗಿರ್ತದೆ. ಅಂದ್ರೆ ಎಕ್ಸ್ ಪ್ಲಸ್ ಎ ನ ಅಥವಾ ಎಕ್ಸ್ ಮೈನಸ್ ಎ ಈಕ್ವಲ್ ಟು 0 ಆದ್ರೆ ಎಕ್ಸ್ ಈಕ್ವಲ್ ಟು ಎ ಈ ವ್ಯಾಲ್ಯೂನ ತಗೊಂಡೋಗಿ ಪಾಲಿನಾಮಿಯಲ್ ಅಲ್ಲೇನು ಬಹುಪದೋಕ್ತಿ ಕೊಟ್ಟಿರ್ತಾರಲ್ಲ ಅದರಲ್ಲಿ ಎಕ್ಸ್ ಜಾಗದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಅದರ ಬೆಲೆ ಏನ್ ಬರುತ್ತಲ್ಲ ಅದು ರಿಮೈಂಡರ್ ಆಗಿರ್ತದೆ, ಶೇಷ ಆಗಿರ್ತದೆ ಅನ್ನೋದು ಇದರ ಅರ್ಥ. ಹಾಗಾಗಿ ಇಲ್ಲಿ ನಾವು ಎಕ್ಸ್ ಜಾಗದಲ್ಲಿ ಎಷ್ಟು ಹಾಕ್ಬೇಕು ಅಂತಂದ್ರೆ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಸೊ ಎಕ್ಸ್ ಈಕ್ವಲ್ ಟು ಏನ್ ಹಾಕ್ಬೇಕು, -1 ಹಾಕ್ಬೇಕು. ಎಕ್ಸ್ ಜಾಗದಲ್ಲಿ -1 ಹಾಕ್ಬೇಕು. ಸೊ ಪಿ ಇಂಟು -1, ಸೊ ಇಟ್ ಈಸ್ ಈಕ್ವಲ್ ಟು -1 ಘಾತ 4 -2 ಇಂಟು -1 ಘಾತ 3 ಪ್ಲಸ್ 3 ಇಂಟು -1 ಘಾತ 2 ಮೈನಸ್ ಎ ಇಂಟು -1 ಪ್ಲಸ್ 3a -7. ಇದು ಯಾವುದಕ್ಕೆ ಈಕ್ವಲ್ ಆಗಿರ್ತದೆ, ರಿಮೈಂಡರ್ ಶೇಷಕ್ಕೆ ಈಕ್ವಲ್ ಆಗಿರ್ತದೆ. ಶೇಷ ಎಷ್ಟು ಅಂತ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 19. ಓಕೆ, ಸೊ ಇದಕ್ಕೆ ಈಕ್ವಲ್ ಆಯ್ತು. ಈಗ ಇದನ್ನು ಬಿಡಿಸಿದ್ರೆ
-1/4 ಅಂತಂದ್ರೆ 1, -2 ಇಂಟು -1/3 ಅಂದ್ರೆ -1. ನಿಮ್ಗಾಗಲೇ ಗೊತ್ತಿರಬಹುದು -1 ಒಂದು ಈವನ್ ನಂಬರ್ ಆಗಿತ್ತು ಅಂತಂದ್ರೆ ವ್ಯಾಲ್ಯೂ 1 ಬರ್ತದೆ, ಅಂದ್ರೆ ಸರಿ ಸಂಖ್ಯೆ ಆಗಿದ್ರೆ. -1 ಒಂದು ಆಡ್ ನಂಬರ್ ಆಗಿದ್ರೆ ಬೆಸ ಸಂಖ್ಯೆ ಆಗಿತ್ತು ಅಂತಂದ್ರೆ ಬೆಲೆ -1 ಬರ್ತದೆ. ಓಕೆ, ಈಗ -1/3 ಅಂದ್ರೆ -1 ಪ್ಲಸ್ 3 ಇಂಟು -1 ಸ್ಕ್ವೇರ್ ಅಂದ್ರೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ a ಇಂಟು 1 ಅಂದ್ರೆ a ಪ್ಲಸ್ 3a ಮೈನಸ್ 7 ಈಕ್ವಲ್ ಟು 19. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಇಟ್ ವಿಲ್ ಬಿ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದ್ಲೆ 2 ಪ್ಲಸ್ 3 ಒಂದ್ಲೆ 3 ಪ್ಲಸ್ a ಪ್ಲಸ್ 3a ಅಂತಂದ್ರೆ 4a ಮೈನಸ್ 7 ಈಕ್ವಲ್ ಟು 19. 3 ಪ್ಲಸ್ 2 5, 5 1 6, ಸೊ ಇಷ್ಟು 6 ಆಯಿತು. 6 ಪ್ಲಸ್ 4a ಮೈನಸ್ 7 ಈಕ್ವಲ್ ಟು 19. 6 ಮೈನಸ್ 7 ಅಂತಂದ್ರೆ -1, ಸೊ 4a ಮೈನಸ್ 1 ಈಕ್ವಲ್ ಟು 19. 4a ಈಕ್ವಲ್ ಟು 19 -1 ಈ ಕಡೆ ಬಂದ್ರೆ +1, ಸೊ 4a ಈಕ್ವಲ್ ಟು 19 ಪ್ಲಸ್ 1 20. 4 ಒಂದ್ಲೆ 4 5 20. ದೇರ್ಫೋರ್ a ವಿಲ್ ಬಿ ಈಕ್ವಲ್ ಟು 5. ಸೊ ಆಪ್ಷನ್ 3 ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, -2, 5 ಈ ಬಿಂದುವಿನ ಕ್ಷಿತಿಜ ಭುಜ ಅಥವಾ ಆಬ್ಸಿಸ್ಸಾ. ನೋಡಿ ಇಲ್ಲಿ 2 ವರ್ಡ್ ಬರ್ತದೆ, ಆಬ್ಸಿಸ್ಸಾ ಮತ್ತು ಆರ್ಡಿನೇಟ್ ಅಂತೇಳಿ. ಆಬ್ಸಿಸ್ಸಾ ಮತ್ತು ಆರ್ಡಿನೇಟ್. ಸೊ ಆಬ್ಸಿಸ್ಸಾ ಅಂತಂದ್ರೆ ಎಕ್ಸ್ ಕೋಆರ್ಡಿನೇಟ್, ಆರ್ಡಿನೇಟ್ ಅಂತಂದ್ರೆ ವೈ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್ ನ ಆಬ್ಸಿಸ್ಸಾ ಅಂತಾರೆ, ವೈ ಕೋಆರ್ಡಿನೇಟ್ ನ ಆರ್ಡಿನೇಟ್ ಅಂತ ಕರೀತಾರೆ. ಸೊ ಎಕ್ಸ್ ಆಬ್ಸಿಸ್ಸಾ ಯಾವ್ದಿಲ್ಲಿ -2 ಎಕ್ಸ್ ಕೋಆರ್ಡಿನೇಟ್. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ವೇಳೆ √5 ಪ್ಲಸ್ ಕ್ಯೂಬ್ ರೂಟ್ ಎಕ್ಸ್ ಈಕ್ವಲ್ ಟು 3 ಆದರೆ ಎಕ್ಸ್ ನ ಬೆಲೆ. √5 ಪ್ಲಸ್ ಕ್ಯೂಬ್ ರೂಟ್ ಎಕ್ಸ್ ಈಕ್ವಲ್ ಟು 3. ಎರಡು ಕಡೆ ವರ್ಗ ಮಾಡಲಾಗಿ, ಸೊ ಎರಡು ಕಡೆ ಸ್ಕ್ವೇರ್ ಮಾಡಿ, ಸ್ಕ್ವೇರಿಂಗು ಸ್ಕ್ವೇರ್. ಇಲ್ಲಿ ಸ್ಕ್ವೇರು ಸ್ಕ್ವೇರ್ ಟು ಹೋಯಿತು, ಏನುಳಿತು 5 ಪ್ಲಸ್ ಕ್ಯೂಬ್ ರೂಟ್ ಎಕ್ಸ್ ಈಕ್ವಲ್ ಟು 3/2 ಅಂದ್ರೆ 9. 5 ಈ ಕಡೆ ಬರಲಿ, ಕ್ಯೂಬ್ ರೂಟ್ ಎಕ್ಸ್ ಈಕ್ವಲ್ ಟು 9 ಮೈನಸ್ 5. ಸೊ ಕ್ಯೂಬ್ ರೂಟ್ ಎಕ್ಸ್ ಈಕ್ವಲ್ ಟು 9ರಲ್ಲಿ 5 ಹೋದ್ರೆ 4. ಇಲ್ಲಿ ಕ್ಯೂಬ್ ರೂಟ್ ಇರೋದ್ರಿಂದ ಕ್ಯೂಬಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಘನ ಮಾಡಲಾಗಿ. ಸೊ ಕ್ಯೂಬ್ ರೂಟ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ 3 ಈಕ್ವಲ್ ಟು 4 ಕ್ಯೂಬ್. ಇಲ್ಲಿ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಈಕ್ವಲ್ ಟು 4/3 ಅಂದ್ರೆ 4 16, 16 64. ದೇರ್ಫೋರ್ ಎಕ್ಸ್ ಬೆಲೆ ಎಷ್ಟು ಅಂದ್ರೆ 64. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೋದು ನೀವು, 64 ಆದ್ರೆ 64ರ ವರ್ಗಮೂಲ 4. 5 ಪ್ಲಸ್ 4 ಎಷ್ಟಾಯ್ತು 9 ಆಯ್ತು. 9ರ ವರ್ಗಮೂಲ 3. ದೇರ್ಫೋರ್ ಎಕ್ಸ್ ಈಕ್ವಲ್ ಟು 64.